ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಏನು ವಿಶೇಷ ಅಂತ ಹೇಳಿದರೆ, ಸೊ ಅಲ್ಲಿ ನೋಡಿ, ಇದು ರಾಗಿ ತಿನೆಯಲ್ಲಿ ಏನು ಮಾಡ್ಬೋದು? ಹಸಿ ರಾಗಿ ತಿನೆ ತೊಗೊಂಡಿದ್ದೀನಿ. ಇದರಲ್ಲಿ ಪ್ರಸಾದ ಚರ್ಪು ಅಂತ ಮಾಡ್ತೀವಿ. ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಹಳ್ಳಿ ಕಡೆ ತೆನಿಕೆ ಚರ್ಪು ಅಂತ ಮಾಡ್ತಾರೆ. ಇದನ್ನು ಹಸಿ ರಾಗಿ ತೆನೆ ಬಂದಾಗಲೇ ಇದನ್ನು ತಂದು ದೇವ್ರಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ. ಅಂದರೆ ಬಂದಿರೋ ಅಂಥ ಫಸಲು ಏನಿರುತ್ತೆ, ರಾಗಿ ಹಸಿ ರಾಗಿ ತೆನೆನ ತಂದು ಮೊದಲಿಗೆ ದೇವ್ರಿಗೇ, ನಮ್ಮ ಮನೆ ದೇವ್ರಿಗೇ ಪ್ರಸಾದ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಇದನ್ನು ಸ್ವೀಕರಿಸ್ಬೋದು. ಯಾಕೆ ಅಂದರೆ ಬಂದಿರೋಂಥ ಮೊದಲನೇ ಬೆಳೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಈ ವರ್ಷ ಫಸಲು ಚೆನ್ನಾಗಿ ಬಿಡಲಿ ಅಂತ ದೇವ್ರ ಹತ್ರ ಕೇಳ್ಕೊತ ಈ ಪ್ರಸಾದನ ದೇವರಿಗೆ ಅರ್ಪಿಸೋದು. ನಮ್ಮ ಮನೇಲಿ ಇದನ್ನು ತುಂಬ ಸಲ ಮಾಡಿದ್ದೀವಿ. ಇವಾಗ ಮತ್ತೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಕಾರ್ತಿಕ ಅಲ್ವಾ, ಕಾರ್ತಿಕ ಆಗಿರೋದ್ರಿಂದ ದೇವರಿಗೆ ಒಂದು ಪ್ರಸಾದ ಮಾಡೋಣ ಅಂತ ಹೇಳಿ ತೊಗೊಂಡೆ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಬೋದು ಅನ್ನೋ ಒಂದು ರೀಸನ್ಗೆ ಇದನ್ನು ಪ್ರಸಾದ ಮಾಡ್ತಿದ್ದೀನಿ. ಆ್ಯಂಡ್ ಇದರ ಹೆಸರು ಬಂದು ನಮ್ಮ ಹಳ್ಳಿ ಕಡೆ ಹೇಳೋವಂಥದ್ದು ತೆನೆಕ್ಕಿ ಚರ್ಪು ಅಂತ ಹೇಳ್ತಾರೆ. ಸೊ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೇನಾದರೂ ಈ ರೀತಿ ಹಸಿ ರಾಗಿ ತೆನೆ ಸಿಕ್ಕಿದ್ರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ. ಆ್ಯಂಡ್ ರೈತರು ಮೊದಲನೇ ಬೆಳೆನ ದೇವರಿಗೆ ಅರ್ಪಿಸೋದ್ರಿಂದ ಒಂದು ಒಳ್ಳೆ ಆದಾಯ ಅಥವಾ ಫಸಲು ಮನೆಗೆ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಮಾಡ್ತಾರೆ. ಸೊ ಇದನ್ನು ಹೇಗೆ ಮಾಡೋದೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದನ್ನು ಫಸ್ಟು ಸುಟ್ಕೊಂಬಿಟ್ಟು ಆಮೇಲೆ ಉಜ್ಕೊಬೇಕು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ನಾನು ಒಂದ್ಸಲ ಗ್ಯಾಸ್ ಮೇಲೆ ನಿಮಗೆ ಒಂದೆರಡು ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಅದಾದಮೇಲೆ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ ಹೇಳ್ತೀನಿ, ಓಕೆನಾ? ಆ್ಯಂಡ್ ಮಕ್ಕಳು ಕೂಡ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಒಂದು ಸ್ನ್ಯಾಕ್ಸ್ ರೀತಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಸಿಕ್ಕಿದ್ರೆ, ಓಕೆನಾ? ಮೊದಲನೇದಾಗಿ ಹಸಿ ರಾಗಿನ ತೊಗೊಂಡು ಡೈರೆಕ್ಟಾಗಿ ಸ್ಟವ್ ಮೇಲೆ ನಾನು ಈ ರೀತಿ ಸುಟ್ಕೊತಾ ಇದ್ದೀನಿ. ಸುಟ್ಕೊಂಡ್ಮೇಲೆ ಅದನ್ನು ಬಿಸಿ ಇದ್ದಾಗಲೇ ಉಜ್ಕೊಬೇಕು. ಸೊ ಚೆನ್ನಾಗಿ ಉಜ್ಕೊಂಡಾದ್ಮೇಲೆ ಅದ್ರ ಅಂಟ್ಕೊಂಡಿರೋಂಥ ರಾಗಿ ಕಾಳೆಲ್ಲ ಬೀಳುತ್ತೆ ಕೆಳಗೆ. ಸೊ ಆವಾಗ ನಮಗೆ ರಾಗಿ ಕಾಳು ಸಪ್ರೇಟ್ ಆಗುತ್ತೆ. ಹಾಗೆ ನಾವಂತೂ ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ಇದನ್ನು. ನಮ್ಮ ಅಜ್ಜಿ ಮಾಡಿಕೊಡೋರು ಇದನ್ನೆಲ್ಲ. ಸೊ ಹಳ್ಳಿ ಜೀವನವೇ ತುಂಬ ಸುಂದರವಾಗಿರುತ್ತೆ. ಸೊ ಹೆಲ್ದಿಯಾಗಿ ಸಿಗೋವಂಥ ಈ ಒಂದು ರೆಸಿಪಿನ ಒಂದ್ಸಲಿನಾದರೂ ಟ್ರೈ ಮಾಡಬೇಕು. ಫೈನಲಿಗೆ ರಾಗಿ ತೆನೆನ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಸೊ ಎಲ್ಲನೂ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇವಾಗ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹಸಿ ರಾಗಿ. ಸೊ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಏನಿದೆ ಅಂತ. ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ನೀವು. ಹಾಗೆ ಎಳ್ಳನ್ನು ತೊಳೆದು ಒಣಗಿಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹುರ್ಕೊಂಡು ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅಕ್ಕಿನ 4 ಅವರ್ ಮುಂಚೆನೇ ನಾನು ನೆನೆ ಹಾಕಿದ್ದೆ. ಅದನ್ನು ನೆನೆಸಿಕ್ಕಿರೋಂಥ ಅಕ್ಕಿ, ಇಲ್ಲಾಂದರೆ ಓವರ್ನೈಟ್ ನೀವು ನೆನೆಸ್ಕೊಂಡು ತೊಗೊಬೋದು. ಅದಾದಮೇಲೆ ತೆಂಗಿನಕಾಯಿನ ನಾನು ಸೇರಿಸ್ಕೊತೀನಿ ಇಲ್ಲಿ. ಅದಾದಮೇಲೆ ನಾವು ಸುಟ್ಟು ಉಜ್ಜಿಟ್ಕೊಂಡಿರೋ ಅಂಥ ಹಸಿ ರಾಗಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತೆನೆಕ್ಕಿ ಚರ್ಪು ರೆಡಿ ಆಗುತ್ತೆ. ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪ್ರಸಾದಕ್ಕೆ ಅಂತ ಎತ್ತಿಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಬೋದು, ಅದು ನಿಮ್ಮ ಆಪ್ಷನಲ್. ಬಟ್ ಆ್ಯಡ್ ಮಾಡಿದ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಆದರೆ ನಾನಿಲ್ಲಿ ಆ್ಯಡ್ ಮಾಡಿಲ್ಲ.
ನೋಡಿದ್ರಲ್ಲ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ. ಸೊ ಪ್ರಸಾದ ಇವಾಗ ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಮನೆಯವರೆಲ್ಲ ತಿನ್ನೋವಂಥದ್ದು. ಸೊ ಪೂಜೆ ಮಾಡೋಣ ಫಸ್ಟು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆ್ಯಂಡ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನಂತೂ ನನ್ನ ಮಗನಿಗೆ ಕೊಡ್ತೀನಿ, ಅವನು ತುಂಬ ಇಷ್ಟಪಡ್ತಾನೆ, ತಿಂತಾನೆ. ಹಳ್ಳಿ ಕಡೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತಿನ್ನೋದಕ್ಕೆ ಮಕ್ಳಿಗೆ ಕೊಡೋದಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೀತಿ ಇದನ್ನು ಕೊಡ್ಬೋದು. ಆ್ಯಂಡ್ ತುಂಬ ಒಳ್ಳೆಯದು. ಒಳ್ಳೊಳ್ಳೆ ಒಂದು ಎಳ್ಳಾಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ ಹೇಗೆ ಮಾಡೋದು. ಈ ತೆನೆಕ್ಕಿ ಚರ್ಪು ಅಂತ ಏನು ಹೇಳ್ತೀವಿ, ಅದನ್ನು ನಮ್ಮ ರೈತರು ಅವರು ಬೆಳೆದಿರೋ ಅಂಥ ಬೆಳೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯನ ಮಾಡಿ ತಿನ್ನೋವಂಥದ್ದು. ಸೊ ಒಳ್ಳೆ ಫಸಲು ಬರಲಿ ಈ ವರ್ಷ ಅಂತ ಕೇಳ್ಕೊತ ಈ ಚರ್ಪನ ದೇವರಿಗೆ ಪೂಜೆ ಮಾಡೋಣ ಇಟ್ಟು. ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪೋತ್ಸವ ಕೂಡ ಅರೇಂಜ್ ಮಾಡಿದರು. ಸೊ ಈ ದೇವಸ್ಥಾನ ಬಂದು ನಮ್ಮ ಮನೆಯಿಂದ 2 ನಿಮಿಷ ವಾಕಬಲ್ ಅಷ್ಟೇ. ಸೊ ನಾನು ಕೂಡ ದೀಪನ ಅರೇಂಜ್ ಮಾಡೋಣ ಅಂತ ಹೋದೆ. ಅಷ್ಟರೊಳಗೆ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿ ದೀಪಗಳನ್ನೂ ಕೂಡ ಜೋಡಿಸಿಕ್ಕಿದ್ರು. ದೀಪ ಹಚ್ಚಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನೂ ಕೆಲವು ಬಾಕಿ ಇತ್ತು ಅರೇಂಜ್ ಮಾಡೋದು. ಸೊ ಅದಾದಮೇಲೆ ಸಂಜೆ ನಾವು ದೀಪನ ಹಚ್ಚೋಣ ಅಂತ ಹೇಳಿ ಬಂದ್ವಿ. ಸಂಜೆ 6 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ದೀಪನ ಹಚ್ಚೋದಕ್ಕೆ ಅಂತ ಹೋದ್ವಿ. ಸೊ ದೀಪ ಹಚ್ಚೋವಾಗ 6:30 ಟೈಮ್ ಆಗಿತ್ತು. 6:30ಗೇ ಕತ್ಲಾಗಿತ್ತು. ಹಾಗೆ ದೀಪ ಕೂಡ ನಿಧಾನವಾಗಿ ಹಚ್ಕೊತಾ ಇದ್ವು. ಯಾಕೆಂದರೆ ದೀಪ ಹಚ್ಚೋ ಮುಂಚೆನೇ ಮಳೆ ಬಂದು ನಿಂತೋಗಿತ್ತು ಸೋನೆ ಥರ. ಸೊ ಸೋನೆ ಎಲ್ಲ ಬಂದಿದ್ದರಿಂದ ದೀಪಗಳು ನಿಧಾನವಾಗಿ ಹಚ್ಕೊತಾ ಇದ್ವು. ಹಾಗೆ ನನ್ನ ಮಗನ್ನ ನಾನು ಫುಲ್ ಪ್ಯಾಕಪ್ ಮಾಡಿ ಕರ್ಕೊಂಡೋಗಿದ್ದೆ. ಏಕೆಂದರೆ ಸೋನೆ ಬೇರೆ ಬರ್ತಾ ಇತ್ತಲ್ವ, ಹಾಗೆ ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು. ಹಾಗಾಗಿ ಅವನ್ನ ಕೂಡ ಫುಲ್ಲು ಕವರ್ ಮಾಡಿಕೊಂಡು ಕರ್ಕೊಂಡೋದೆ. ಅದಾದಮೇಲೆ ದೀಪಗಳನ್ನೆಲ್ಲ ಹಚ್ಚೋದ್ರಲ್ಲಿ ಒಂದು ಖುಷಿ ಸಿಗ್ತಾ ಇತ್ತು. ಹಾಗೆ ಕೆಲವು ದೀಪಗಳು ಕೂಡ ಆರೋಗ್ತಾ ಇದ್ವು ಗಾಳಿಗೆ. ಅದನ್ನೆಲ್ಲ ಮತ್ತೆ ಮತ್ತೆ ಹಚ್ಚಿ ತುಂಬ ಹೊತ್ತು ಅಲ್ಲೇ ನಾವು ದೀಪಗಳನ್ನ ಹಚ್ಕೊಂಡು ಕುಂತಿದ್ವಿ. ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯೇ ಹೆಚ್ಚು. ಹಾಗಾಗಿ ಕಾರ್ತಿಕ ಮಾಸದ ಅಧಿಪತಿಯಾಗಿ ಶಿವನೇ ಆಗಿರ್ತಾನೆ ಅಂತ ಹೇಳ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಕೆಲವರು ಪ್ರತಿ ಕಾರ್ತಿಕ ಸೋಮವಾರ ಉಪವಾಸ ಇದ್ದು ಪೂಜೆನ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಆ ಪೂಜೆಯ ಫಲ ಅನ್ನೋದು ಬೇಗ ಸಿಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ನಾವು ಶಿವನನ್ನು ಕುರಿತು ದೀಪ ಹಚ್ಚೋದ್ರಿಂದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಅಹಂಕಾರಗಳು ನಮ್ಮಿಂದ ದೂರ ಆಗಿ ನಮ್ಮ ಜೀವನದಲ್ಲಿರೋ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನೆಡೆಗೆ ದಾರಿಯನ್ನು ತೋರಿಸೋದಕ್ಕೆ ಈ ದೀಪನ ಹಚ್ತಾರೆ. ಹಾಗೆ ಹೆಣ್ಮಕ್ಳು ಮಾತ್ರನೇ ದೀಪನ ಹಚ್ಚಬೇಕು ಅಂತ ಏನಿಲ್ಲ, ಗಂಡ್ಮಕ್ಳು ಕೂಡ ಈ ದೀಪನ ಹಚ್ಬೋದು. ಹಾಗೆ ಮನೆಯಲ್ಲಿ ವಯಸ್ಸಾದವರಿದ್ದರೂ ಕೂಡ, ಹಾಗೆ ಮನೆಯಲ್ಲಿ ಮಕ್ಕಳಿದ್ರೂ ಕೂಡ ಅವ್ರ ಕೈಲೂ ಕೂಡ ಈ ದೀಪನ ಹಚ್ಚೋದ್ರಿಂದ ಒಂದೊಳ್ಳೆಯ ಫಲಗಳನ್ನ ನಾವು ಪಡ್ಕೊಬೋದು. ಬೇಡಿದ್ದನ್ನು ಕರುಣಿಸೋ ಆ ಶಿವನಿಗೆ ಈ ಮಾಸದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.